Hi everyone, this is Anusha and welcome to my channel. It's 5 o'clock, it's quite early in the morning, obviously. Hing ready ಆಗಿದ್ದೇನೆ. Yes, it's for my work. Yeah, we are doing Simanta makeover ivattu baby showerge and I'm already set and ready and fully pumped. All that ಇವಾಗ ಏನಿಲ್ಲ, I should go to my client and I should work ಅಷ್ಟೇ ಇವಾಗ. ನನ್ನ ಪ್ಲೇಸಿಂದ just 25 minutes ತೋರಿಸ್ತಾ ಇದೆ. So like I'm all set and ready. The makeup kit, the light, only I should take is the stand. Yeah, let's go. And yes, we are open for the booking Jan, Feb, March, April, May, whatever. It's for your small events agirbodu, big events agirbodu. If you are a bride, non-bride, please do contact Anusha Anu Makeover to make your day even more special. Even I will be more excited than you. If you know me, you know me. So now let's go. ಹೋಮ್ ಬಟ್ ಯಾಕೆ ಅಂತ ಗೊತ್ತಿಲ್ಲ. ಲೈಕ್ ಮೇಕ್ ಓವರ್ ಆರ್ಡರ್ ಮುಗಿಸಿ ಬಂದವಳು ಐ ಆಮ್ ಜಸ್ಟ್ ಸಿಟ್ಟಿಂಗ್ ಸ್ಕ್ರಾಲಿಂಗ್, ಸುಮ್ಮನೆ ಕೂತಿದ್ದೀನಿ. ನಾನು ಆ್ಯಕ್ಚುಲಿ ಸಾಂಬಾರು ಸೌತೆಕಾಯಿ ತೊಗೊಂಡು ಬಂದಿದ್ದೀನಿ ಮಂಡ್ಯದಿಂದ. ಸೊ ನಂಗೆ ಸೌತೆಕಾಯಿ ಸಾಂಬಾರು ಮಾಡ್ಕೊಳ್ಬೇಕು, ಬೇಳೆ ಸಾಂಬಾರು ಅಂತ 2 ಡೇಸಿಂದ ನೆನ್ನೆನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮಾಡಿ ಅಟ್ಲೀಸ್ಟ್ ಇಟ್ಬಿಡೋಣ, ಇವತ್ತಿಗೆ ಆಗತ್ತೆ ಅಂತ ಮಾಡಲಿಲ್ಲ. ಪ್ರಿಪೇರ್ ಮಾಡಬೇಕು, 1:15 ಆಗ್ತಾಯಿದೆ, 1:30 ಆಗ್ತಿದೆ ಮಧ್ಯಾಹ್ನ, ಇನ್ನೂ ಮಾಡಿಲ್ಲ. ಐ ಆಮ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಈಗ ಜಸ್ಟ್ ಒಂದು ಪಾರ್ಸಲ್ ಅರೈವ್ ಆಯಿತು. ಐ ಆಮ್ ಜಸ್ಟ್ ಓಪನಿಂಗ್ ಇಟ್. ಮಿಂತ್ರಾ ಅದು. ಸೊ ನೋಡಿರ್ಬೋದು, ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಹಬ್ಬದ ಬ್ಲಾಗ್ ಅಥವಾ ನ್ಯೂ ಇಯರ್ ಟೈಮಲ್ಲಿ ಪ್ರೀತಮ್ ಗಾಟ್ ಮೀ ಒಂದು ಬ್ಯಾಗ್ ನ್ಯೂ ಇಯರ್ಗೆ. ನನಗದು ಆಮೇಲೆ ಇಷ್ಟ ಆಗಲಿಲ್ಲ ಅಂತ ರಿಟರ್ನ್ ಹಾಕಿ ಇನ್ನೊಂದು ಲೈಕ್ ಬಕೆಟ್ ಶೇಪಲ್ಲಿರೋ ಥರ, ವಾಟ್ ಇಟ್ ಈಸ್ ಕಾಲ್ಡ್, ಅದು ಶೇಪ್ ಪ್ರಾಪರಾಗಿ ಗೊತ್ತಿಲ್ಲ, ಬಟ್ ಆ ಶೇಪ್ದು ಆಲ್ಡೋ ಬ್ಯಾಗ್ ಆರ್ಡರ್ ಮಾಡಿದೆ ಅಂತ ಹೇಳಿದ್ದೆ. ಸೊ ಐ ಹ್ಯಾವ್ ರಿಸೀವ್ಡ್ ನವ್. ಇಟ್ ಟುಕ್ ಅ ವೆರಿ ಲಾಂಗ್ ಟೈಮ್. ಐ ಲವ್ಡ್ ಇಟ್. ಆಲ್ರೆಡಿ ನಾನು ಇದನ್ನು ನೋಡಿದ್ದೆ ಸ್ಟೋರಲ್ಲೇ. ಸೊ ಅದಕ್ಕೆ ಸೆಕೆಂಡ್ ಥಾಟ್ ಎಲ್ಲ ಇಲ್ಲ ಇದನ್ನು ರಿಟರ್ನ್ ಮಾಡೋದು ವಾಟ್ ಎವರ್. ಇದರಲ್ಲಿ ಬ್ಲ್ಯಾಕ್ ಮತ್ತು ಈ ಕಲರ್ ಎರಡೂ ನೋಡಿದ್ದೆ ಸ್ಟೋರಲ್ಲಿ ನಾನು. ಬ್ಲ್ಯಾಕ್ ವಾಸ್ ಲೈಕ್ ನೈಸ್, ಬಟ್ ತುಂಬ ಪ್ಲೇನ್ ಅನಿಸ್ತು. ಇದಾದರೆ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಇದೆ ಅಂತ ಅನಿಸ್ತು. ಸೊ ಅದಕ್ಕೆ ಗಾಟ್ ದಿಸ್ ಒನ್. ಇದು ಅಷ್ಟೇ ಸೋಬರ್ ಆಗಿದೆ ಕಲರು, ಥರ ಡಲ್ ಕಲರ್ ಆಗಿ, ಅಂದರೆ ಇಟ್ ವಿಲ್ ಗೋ ವಿತ್ ಎವ್ರಿ ಔಟ್ಫಿಟ್. ಆ್ಯಂಡ್ ಯಾ, ದಿಸ್ ಇಸ್ ದ ಬ್ಯಾಗ್. ಕೀ ಚೈನ್ ಇರಬೇಕಿತ್ತು, ಅದು ಮಿಸ್ಸಿಂಗ ಏನು ಅಂತ ಶಾಕ್ ಅದೇ. ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಅದು ಒಂದು ಪ್ರಾಬ್ಲಮ್ ಅಪ್ಪ. ಸೊ ದಿಸ್ ಇಸ್ ದ ಬ್ಯಾಗ್. ದಿಸ್ ಈಸ್ ಹೌ ಇಟ್ ಈಸ್. ಸಿ, ದಿಸ್ ಈಸ್ ಹೌ ಇಟ್ ಲುಕ್ಸ್. ತುಂಬ ದೊಡ್ಡದಿಲ್ಲ, ತುಂಬ ಟೋಟ್ ಬ್ಯಾಗ್ ಥರ ದೊಡ್ಡದಿಲ್ಲ. ಲೆಟ್ ಮೀ ಶೋ ಯು ಗೈಸ್. ಸಿ, ಇಷ್ಟಿದೆ, ಬಟ್ ಪರ್ಫೆಕ್ಟ್ ಇದೆ ಅನಿಸ್ತು ನನಗೆ ಒಂದು ಬೇಕಿತ್ತು. ಸೊ ನನ್ನ ಗೆಸ್ ಬ್ಯಾಗ್ ಯಾವ ಥರ ಶೇಪಲ್ಲಿದೆ, ಸೊ ಅದರಷ್ಟೇ ಇದೆ ಇದು, ಬಟ್ ಶೇಪ್ ಈ ಥರ ಚೇಂಜ್ ಆಗಿದೆ. ನೈಸ್, ಐ ಲವ್ ಇಟ್. ಸಿ, ದಿಸ್ ಈಸ್ ಹೌ ಇಟ್ ಲುಕ್ಸ್. ಹೋಗಿ ವಿತಿನ್ ಹಾಫ್ ಆನ್ ಅವರಲ್ಲಿ ಸಾಂಬಾರು ಪ್ರಿಪೇರ್ ಮಾಡೋಣ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಟುಡೇಸ್ ಲುಕ್ ಕೇಮ್ ಔಟ್ ಸೋ ಗುಡ್. ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಸೀಮಂತಾಗೆ ತುಂಬ ಡಿಸ್ಕಲರೇಷನ್ಸ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ ಫೇಸು. ಅದು 9 ಮಂತ್ಸ್ಗೆ ಮಾಡಿಸ್ತಾ ಇರ್ತಾರೆ ಸೀಮಂತ ಅಂದರೆ, ಒಬ್ವಿಯಸ್ಲಿ ಅದೆಲ್ಲ ಇದ್ದೇ ಇರುತ್ತೆ. ಸೊ ಇಟ್ ಕೇಮ್ ಔಟ್ ಸೋ ಗುಡ್. ಐ ವಾಸ್ ಓನ್ಲಿ ಸ್ಯಾಟಿಸ್ಫೈಡ್, ಹ್ಯಾಪಿ, ಆ್ಯಂಡ್ ಶಿ ವಾಸ್ ಮೋರ್ ದ್ಯಾನ್ ಸ್ಯಾಟಿಸ್ಫೈಡ್ ಆ್ಯಂಡ್ ಹ್ಯಾಪಿ. ಹೇರ್ ಆಗಿರ್ಬೋದು, ದ ಮೇಕಪ್, ಓ ಮೈ ಗಾಡ್, ಇಟ್ ಕೇಮ್ ಔಟ್ ಸೋ ಗುಡ್. ಐ ಡನ್ ವಾಟರ್ ಪ್ರೂಫ್ ಥರ ಸ್ವಲ್ಪ ಮಾಡಿದೆ. ವೈ? ಬಿಕಾಸ್ ಸ್ವೆಟ್ ಆಗ್ತಾರೆ ಪ್ರೆಗ್ನೆಂಟ್ ಲೇಡೀಸು, ಹಾರ್ಮೋನ್ಸ್ ಇದಿರುತ್ತೆ. ಆ್ಯಂಡ್ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಬಿಸಿಲು ಸಮ್ಮರ್ ಥರ ಸ್ವಲ್ಪ ಆಗ್ತಾ ಇದೆ. ಆ್ಯಂಡ್ ಫಂಕ್ಷನ್ ಹಾಲಲ್ಲಿ ಸ್ವಲ್ಪ ಟೆನ್ಸ್ಡ್ ಆಗ್ತಾರೆ. ಸೊ ಆಲ್ ದಟ್ ಇರುತ್ತೆ ಅಂತ. ಸೊ ಸ್ವಲ್ಪ ಮ್ಯಾಟ್ ಫಿನಿಶು ಕೊಟ್ಟಿದೆ, ಡ್ಯೂಯಿ ಫಿನಿಶು ಮ್ಯಾನೇಜ್ ಮಾಡಿದೆ ಆಮೇಲೆ ಹೈಲೈಟರಲ್ಲಿ ಯೂಸ್ ಮಾಡಿ. ಬಟ್ ಇಟ್ ಕೇಮ್ ಔಟ್ ಸೋ ಗುಡ್. ಇಟ್ ವಾಸ್ ಫ್ಲಾಲೆಸ್. ನಾನು ಫಸ್ಟ್ ಅದು ಸ್ಕಿನ್ ಅಥವಾ ಡಿಸ್ಕಲರೇಷನ್ ಎಲ್ಲ ನೋಡಿ ಹೆಂಗೆ ಬರುತ್ತೆ ಅಂತ ನಾನೇ ಅಂದ್ಕೊಂಡಿದ್ದೆ, ಬಟ್ ಇಟ್ ಕೇಮ್ ಔಟ್ ಸೋ ಗುಡ್. ನೋಡಿರ್ತೀರಾ. ಸೊ ಐ ತೋ ಲವ್ಡ್ ಇಟ್. ದ ಸಾರಿ, ದ ಮೇಕಪ್, ದ ಲಿಪ್, ಐಸ್ ಆಗಿರ್ಬೋದು. ಆ್ಯಂಡ್ ಶಿ ವಾಸ್ ಸೋ ಕಾನ್ಷಿಯಸ್ ಆಲ್ಸೋ ದಟ್ ಶಿ ಹ್ಯಾಸ್ ಸ್ವೆಲ್ಲಿಂಗ್ ನೋಸು ಎಲ್ಲ ಅಂತ. ಅದು ಹಾಗೆ ಆಗುತ್ತೆ ಪ್ರೆಗ್ನೆನ್ಸಿಲಿ, ಬಟ್ ಎಟ್ ದ ಎಂಡ್ ಶಿ ವಾಸ್ ಲುಕಿಂಗ್ ಸೋ ಗುಡ್. ಆ್ಯಂಡ್ ಹೇರ್ ಆಲ್ಸೋ, ದ ಲೋಟಸ್ ಕಾಂಬೋ ಅವ್ರಿಗೆ ಬೇಕಿತ್ತು. ಇಟ್ ಕೇಮ್ ಔಟ್ ಸೋ ಗುಡ್. ಮೈ ಕ್ಲೈಂಟ್ ಆರ್ ಹ್ಯಾಪಿ, ಐ ಆಮ್ ದ ಹ್ಯಾಪಿಯೆಸ್ಟ್. ಇವಾಗ ಸಾಕು ಬ್ಲಾಬ್ಲರ್ ಬಿಟ್ಟರೆ ಮಾತಾಡ್ತಾ ಇರ್ತೀನಿ. ಲೆಟ್ ಮಿ ಪ್ರಿಪೇರ್ ದ ಸಾಂಬಾರ್ ಬಿಕಾಸ್ 1:35, 1:40 ಆಗ್ತಿದೆ. ಹಾಯ್ ಯು ಗೈಸ್, ಇಟ್ಸ್ ಬೀನ್ ಈವ್ನಿಂಗ್ ನೈಟ್ ಆಗಿದೆ, 7 ಮೇಲೆ ಆಯಿತು. ಆ್ಯಂಡ್ ಆಫ್ಟರ್ ಲಂಚ್ ಐ ಟುಕ್ ಅ ವೆರಿ ಗುಡ್ ಪವರ್ ನ್ಯಾಪ್
ಓ ಮೈ ಗಾಡ್, ಅಂದರೆ ಆರ್ಡರ್ ಇದ್ದರೆ ಹಿಂದಿನ ದಿನ ನಂಗೆ ಆಬ್ವಿಯಸ್ಲಿ ನಿದ್ದೆ ಬರೋಲ್ಲ. ನೆನ್ನೆ ಬೇರೆ ಬಿಗ್ ಬಾಸ್ ಫೈನಲ್ಸ್ ಎಲ್ಲ ನೋಡಿ ಮಲ್ಕೊಳ್ಳೋಷ್ಟರಲ್ಲಿ 1:30 ಹಾಗೆ ಆಯಿತು. ಸೊ ಯಾ, ಸ್ವಲ್ಪ ನಿದ್ದೆ ಮಾಡಿದ್ರಿಂದ ನಾವು ಐ ಆಮ್ ಫೀಲಿಂಗ್ ಬೆಟರ್, ಗುಡ್, ಆಲ್ ದ್ಯಾಟ್. ಆ್ಯಂಡ್ ಇವಾಗ ನಾನು RNSIT ಇದೆಯಲ್ಲ, RNSIT ಆಪೋಸಿಟ್ಟು ಅಂದರೆ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ಗೆ ಅಲ್ಲಿ ಖಾಲಿ ಜಾಗ ಇದೆಯಲ್ಲ, ಸ್ವಲ್ಪ ಅಂದರೆ ಒಂದು 5 ಹೆಜ್ಜೆ ಇಟ್ಟರೆ ಅಷ್ಟೇ. ಸೊ ಅಲ್ಲಿ ಏನೇನೋ ಸೇಲ್ಸ್ ಎಲ್ಲ ಹಾಕಿದ್ರು, ಸ್ಟಾಲ್ಸ್ ಥರ ಎಲ್ಲ. ಸೊ ಅಲ್ಲಿ ಹೋಗಿ ನೋಡೋಣ. ಆ್ಯಂಡ್ ಹಾಗೆ RNSIT ಪಕ್ಕನೇ ಯಾವುದೋ ಒಂದು ಕ್ಲಾತಿಂಗ್ ಸ್ಟೋರ್ ನೋಡಿದೆ. ಸೊ ಅದನ್ನು ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೆ ನಾನು. 6 o'clock ಬೆಳಕಿದ್ದಂಗೆ ಹೋಗಿ ನೋಡೋಣ ಅಂತ. ಸೊ ಇವಾಗ 7 ಆಗಿದೆ, ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಆ್ಯಂಡ್ ಅಗೇನ್ ನಾಡಿದ್ದು ನಾನು ಒಂದು ಶೂಟ್ ಮಾಡ್ತಾಯಿದ್ದೀನಿ ಅಗೇನ್ ವಿತ್ ಮೈ ಸಬ್ಸ್ಕ್ರೈಬರ್. ಸೊ ಅದಕ್ಕೆ ನಂಗೆ ಒಂದು ಹೇರ್ ಆಕ್ಸೆಸರೀಸ್ ಕೂಡ ಬೇಕು, ಲೇಸು. ನಾನು ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಅಂತ ಅಂದ್ಕೊಂಡಿದ್ದೀನಿ, ಇನ್ಸ್ಪೈರ್ಡ್ ಬೈ ಒನ್ ಆಫ್ ದ ಲೈಕ್ ಬಿಗ್ ಮೇಕಪ್ ಆರ್ಟಿಸ್ಟ್ ಪೇಜೆ. ಬಟ್ ಅವ್ರದ್ದು ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಎಲ್ಲ ಇಲ್ಲಿ ಕಾಣಿಸ್ತಾ ಇರಲಿಲ್ಲ, ಹೇರ್ ಎಲ್ಲ ಓನ್ಲಿ ಮೇಕಪ್ ಮಾತ್ರ ಇತ್ತು. ಬಟ್ ನಾನು ಗೆಸ್ ಮಾಡಿದ್ದೆ ಬೈ ಸೋ ಆ್ಯಂಡ್ ಸೋ ಲೇಸ್ ಹಾಕಿದ್ದಾರೆ ಅಂತ. ಸೊ ಅದಕ್ಕೆ ಆ ಥರ ಬೇಕಿತ್ತು ನನಗೂ, ಗೋಲ್ಡನ್ ಸಾರಿ, ಗೋಲ್ಡನ್ ಟ್ರೆಡಿಷ್ನಲ್ ಲುಕ್ಗೆ ಅದು ಹಾಗೆ ತೊಗೊಂಡು ಸೊ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಚಂದ್ಸಂದ್ರ RNSIT ಹತ್ರ ಅಂತ. ನಾನು ಒಂದಿನ ಲೈಕ್ ನೆನ್ನೆ ಬಂದಿದ್ದಿದ್ರೆ ಸಿಕ್ತಿತ್ತು ಸೇಲು. ಎವ್ರಿಥಿಂಗ್ ಈಸ್ ಕ್ಲೋಸ್ಡ್. ಮೇ ಬಿ ಹಬ್ಬ ಅಂತ ಹಾಕಿದ್ರು ಅನ್ಸುತ್ತೆ ಪ್ರೀತಮ್ ಹೇಳ್ದಂಗೆ. ಬಟ್ ಇಟ್ ವಾಸ್ ಲುಕಿಂಗ್ ಸೋ ಅಟ್ರಾಕ್ಟಿವ್, ಚೆನ್ನಾಗಿ ಕಾಣ್ತಾ ಇತ್ತು. ರೋಡ್ ಪಕ್ಕ ವಿ ಹ್ಯಾವ್ ಸಾರಾಸ್ ಕಲೆಕ್ಷನ್ ಕ್ಲಾತಿಂಗ್ ಅಂತ ಏನೋ ಹೊಸದಾಗಿ ಓಪನ್ ಆಗಿದೆ, ಅದನ್ನೇ ನಾನು ಹೇಳಿದ್ದು. ಸೊ ಎಲ್ಲರೂ ಹೋಗಿ ನೋಡೋಣ ಹೆಂಗಿದೆ ಏನೋ. ಐ ಹ್ಯಾವ್ ನೋ ಪ್ಲ್ಯಾನ್ಸ್ ಆಫ್ ಶಾಪಿಂಗ್ ಆ್ಯಂಡ್ ಆಲ್, ಜಸ್ಟ್ ಐ ವಿಲ್ ಹ್ಯಾವ್ ಅ ಲುಕ್, ವಿಂಡೋ ಶಾಪಿಂಗ್ ಥರ. ಕಲೆಕ್ಷನ್ ಸ್ಪೆಷಲಿ ದ ಝಾರಾ ಒನ್, ಅಂದರೆ ಒರಿಜಿನಲ್ ಅಂತಲೇ ಅನಿಸ್ತಾ ಇದೆ ಮೆಟೀರಿಯಲ್ ಎಲ್ಲ ನೋಡಿದ್ರೆ. ನೈಸ್, ಅಪ್ ಟು 70% ಆಫ್ ಇದೆ. ಸಿ ಎವ್ರಿಥಿಂಗ್ ಇಸ್ ಝಾರಾ. ನನಗೆ ಯಾಕೋ ಈ ಕಲೆಕ್ಷನ್ ಎಲ್ಲ ನಾನು ಝಾರಾದಲ್ಲೂ ನೋಡಿದ್ದೀನಿ, ಸೊ ಒರಿಜಿನಲ್ ಅಂತಲೇ ಅನಿಸ್ತಿದೆ. ವಿ ಹ್ಯಾವ್ ಲಾಟ್ ಆಫ್ ಕಲೆಕ್ಷನ್, ಸ್ಪೆಷಲಿ ಝಾರಾದು ಎಲ್ಲ 70% ಆಫ್ ಇದೆ. ಐ ಆಮ್ ಗೆಟ್ಟಿಂಗ್ ಸೋ ಮೆನಿ ಡ್ರೆಸ್ಸಸ್ ಫ್ರಮ್ ಝಾರಾ ಇಟ್ ಸೆಲ್ಫ್. We have some Zara jeans also, but these are some other products. Men's ಇದೆ, and women's ಅಲ್ಲಿ buy 3 for 999 ಟಾಪ್ಸ್ ಕೂಡ ಇದೆ. And we have footwear also. I loved it. ನಂಗೆ ಕಲೆಕ್ಷನ್ ಇಷ್ಟ ಆಯಿತು ಪ್ರಿಟಿ ಮಚ್. ಬಟ್ ಸೈಜಸ್ಸೇ ನನಗೂ ಬೇಜಾರಾಯಿತು, ನಂಗೆ ಪ್ರಾಪರ್ ಸೈಜಸ್ ಸಿಗಲಿಲ್ಲ ಅಂತ. ದೇರ್ ಆರ್ ದ ಟಾಪ್ಸ್ ಆರ್ ಲೈಕ್ ಓಕೆ ಬಟ್ ನೈಸ್. 999ಗೆ 3 ಟಾಪ್ಸ್ ಸಿಗುತ್ತೆ. ಆ್ಯಂಡ್ ಮೆನ್ಸ್ ಕಲೆಕ್ಷನು ಹ್ಯೂಜ್ ಇದೆ. These are like designer wear Ritu Kumardu, one of my favorite. See this outfit, how pretty and beautiful, and this also. But ಎಲ್ಲ XS ಇದೆ, ನನ್ನ ಸೈಜಲ್ಲಿ ಯಾವುದೂ ಇಲ್ಲ. ಮೇ ಬಿ ಅಪ್ಡೇಟ್ ಆಗುತ್ತೆ, ಬಟ್ ಇಟ್ಸ್ ಗುಡ್. These are all like Ritu Kumar collection, and these are all Zara. I too loved it. ದಿಸ್ ಇಸ್ ಸೋ ಗುಡ್, ಬಟ್ ಇಟ್ಸ್ ಟೈಟ್. ಅದಕ್ಕೆ ನೆಕ್ ಸೈಜ್ ತರಕ್ಕೆ ಹೇಳಿದ್ದೀನಿ. ಸ್ವಲ್ಪ ಕ್ಲೀವೇಜ್ ಅದನ್ನು ಸ್ವಲ್ಪ ಫಿಟ್ ಮಾಡಿಸಿದ್ರೆ ದಿಸ್ ಇಸ್ ಸೋ ಗುಡ್, ಪರ್ಫೆಕ್ಟ್. ನಾನು ಪಿಕ್ ಮಾಡಿರೋದು ಎಲ್ಲ ಝಾರಾದು. ಮೈ ಗಾಡ್, ಸೋ ಗುಡ್, ಐ ಆಮ್ ಲವಿಂಗ್ ಇಟ್. ಒಂದು ಎಲ್ ಕೂಡ ಟೈಟ್ ಇದೆ, ಒಂದು ಎಸ್ಸು ಎಮ್ಮೆ ಆಗುತ್ತೆ. ಬಟ್ ಐ ಆಮ್ ಲವಿಂಗ್ ಆಲ್ ದ ಮ್ಯಾಕ್ಸಿ ಡ್ರೆಸ್ಸಸ್, ಲೈಕ್ ಲಾಂಗ್ ಫಿಟ್ಟಿಂಗ್ ಡ್ರೆಸ್ಸಸ್ ಆರ್. ಫಸ್ಟ್ ನಾನು ಸಿಲ್ವರ್ ಟ್ರೈ ಮಾಡಿದ್ನಲ್ಲ, ಅದರಲ್ಲೇ ವಿ ಹ್ಯಾವ್ this color, when this is also good. I'm loving this dress, so good. But see, ನನ್ನ ಟಮ್ಮಿ ಹತ್ರ ತುಂಬ ಟೈಟ್, ಅಂದರೆ ಎವ್ರಿಥಿಂಗ್ ಈಸ್ ಇನ್ ಎಮ್, ಅಂದರೆ XS ಅಲ್ಲಿದೆ, ಎಮ್ ಮತ್ತು ಎಲ್ ಸೈಜ್ ಇಲ್ಲ. ಝಾರಾದಲ್ಲಿ ಅಂದರೆ ಝಾರಾ ಕಲೆಕ್ಷನಲ್ಲಿ ನನಗೆ ಎಮ್ ಮತ್ತು ಎಲ್ ಬೇಕು. ದಿಸ್ ಈಸ್ ಆಲ್ಸೋ ಎಸ್, ಬಟ್ ಇಟ್ ಲುಕ್ ಸೋ ಗುಡ್ ಅಂತ ಹಾಕ್ಕೊಂಡೆ. ಟಮ್ಮಿ ಹತ್ರ ಮಾತ್ರ ಟೈಟ್ ಇದೆ, ಅದೇ ದಟ್ ಎವ್ರಿಥಿಂಗ್ ಈಸ್ ಫೈನ್. ದಿಸ್ ಈಸ್ ಸೋ ಗುಡ್. ಬಟ್ ಎಲ್ಲ ವೇಸ್ಟಲ್ಲಿ ಸಣ್ಣ ಇರುತ್ತೆ. ನನಗೆ ಇವಾಗ ಟಮ್ಮಿ ಟೈರ್ ಬಂದಿರೋದ್ರಿಂದ, ಅಂದರೆ ಝಾರಾದು ವೇಸ್ಟಲ್ಲಿ ಯಾವಾಗಲೂ ಅಷ್ಟೇ ಹಿಂಗೆ ಇರುತ್ತೆ. ಬಟ್ ದಿಸ್ ಈಸ್ ಸೋ ಗುಡ್. ಎಲ್ಲ ಸೆಲೆಕ್ಷನ್ ಆಯಿತು. ಲಾಸ್ಟಲ್ಲಿ ಇದು ಒಂದು ಕನ್ಫ್ಯೂಷನ್ ಆಗ್ತಿದೆ, ಸೊ ಅದಕ್ಕೆ ಮತ್ತೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಇಟ್ಸ್ ಲುಕಿಂಗ್ ಪ್ರಿಟಿ, ಬಟ್ ಐ ಆಮ್ ನಾಟ್ ಶ್ಯೂರ್. ಎಲ್ಲ ಇದೇ ಸ್ಯಾಟಿನ್ ಇದೇ ಥರ ತೊಗೊಬಿಟ್ಟಿದ್ದೀನಿ. ಸೊ ಬಿಲ್ಲಿಂಗ್ ಮಾಡ್ತಾ ಡಿಸೈಡ್ ಮಾಡೋಣ.
ಹೌ ಮಚ್ ಡ್ಯಾಮೇಜ್ ಇಸ್ ಡನ್ ಅಂದರೆ ಹಿಡ್ಕೊಳಕ್ಕಾಗ್ತಿಲ್ಲ ಬ್ಯಾಗ್, ಅಷ್ಟು ಭಾರ ಆಗಿದೆ. ಐ ಗಾಟ್ 3 ಬ್ಯಾಗ್ಸ್. ಒಂದರಲ್ಲಿ 2 ಪುಲೋವರ್ ಪ್ರೀತಮ್ದು, ಮಿಕ್ಕಿದೆಲ್ಲ ಡ್ರೆಸ್ಸಸ್ ನಂದೆ. ನಂಗೆ ಇಷ್ಟ ಆಯಿತು, ಅದಕ್ಕೆ ಐ ಪರ್ಚೇಸ್ಡ್. ನೆನ್ನೆನೂ ಡ್ಯಾಮೇಜ್ ಮಾಡಿ ಹೋಲ್ ಇನ್ ಮೈ ಪಾಕೆಟ್ ಆ್ಯಂಡ್ ಅಗೇನ್ ಟುಡೇ ಸುಮ್ಮನೆ ಬಂದು ವಿ ಪರ್ಚೇಸ್ ದಿಸ್ ಮಚ್. ಓ ಮೈ ಗಾಡ್, ಲಾಟ್ ಆಫ್ ಕ್ಲಾತಿಂಗ್. ಐ ಥಿಂಕ್ ಇವಾಗ ನಾನು ಮನೆಗೆ ಹೋದ ತಕ್ಷಣ ತೋರಿಸಲ್ಲ, ಹಾಲ್ ವಿಡಿಯೋದಲ್ಲಿ ಅಲ್ಶು. The next day. Hi you guys, I'm super duper glam up and ready like this. ಸೊ ಈ ಡ್ರೆಸ್ ನಾನು ನಿನ್ನೆ ತೊಗೊಂಡಿದ್ದು ನೋಡಿದ್ದೀರಲ್ಲ ವ್ಲಾಗಲ್ಲಿ, ಸಾರಾಸ್ ಕ್ಲಾತಿಂಗ್ ಹೋಗಿದ್ನಲ್ಲ, RNSIT ಪಕ್ಕನೇ ಇದೆಯಲ್ಲ, ಸೊ ಅಲ್ಲಿ ತೊಗೊಂಡಿದ್ದು ಡ್ರೆಸ್ ಇದು. ಇಟ್ಸ್ ಫ್ರಮ್ ಝಾರಾ. ಇಟ್ಸ್ ಲೈಕ್ ಅದ್ರ ಸ್ಟೋರ್ ಬಗ್ಗೆ ನನಗೇನು ಹೇಳಿಲ್ಲ ಅಲ್ಲ ಅಷ್ಟೊಂದು. ಇಟ್ಸ್ ಲೈಕ್ ಅ ಸಾರ್ಟ್ ಆಫ್ ಥ್ರಿಫ್ಟ್ ಸ್ಟೋರ್ ಅಂದರೆ ಯೂಸ್ಡ್ ಐಟಮ್ಸ್ ಇಲ್ಲ, ಲೈಕ್ ಫ್ರೆಶ್ ನ್ಯೂ ಐಟಮ್ಸೇ ಇದೆ. ಬಟ್ ಇಟ್ಸ್ ಫ್ರಮ್ ಲೈಕ್ ಝಾರಾ, ಆ ಥರ ಬಿಗ್ ಬ್ರ್ಯಾಂಡ್ಸ್ದು ಇಲ್ಲಿ ನಿಮಗೆ ಕಮ್ಮಿಗೆ ಸಿಗುತ್ತೆ ಆ ಥರ. ಐ ಲವ್ಡ್ so many pieces, but I selected some 4 to 5 clothing ಪೀಸಸ್ಸು. ಎಲ್ಲ ನಾನು ತೊಗೊಂಡಿದ್ದೆಲ್ಲ ಮ್ಯಾಕ್ಸಿ ಡ್ರೆಸ್ಸಸ್ ಥರನೇ. ಆ್ಯಂಡ್ ಸ್ಯಾಟಿಂದೇ ತುಂಬ 3-4-5 ಇಷ್ಟ ಆಯ್ತು ನನಗೆ. ಬಟ್ ಒಂದೇ ಸ್ಯಾಟಿಂದ ಎಷ್ಟು ತೊಗೊಳ್ಳೋದು ಅಂತ ನಾನು 2-3 ತೊಗೊಂಡೆ, ಡ್ರಾಪ್ ಮಾಡಿದೆ. 2 ತೊಗೊಂಡೆ ಅಂದ್ಕೊತೀನಿ. ಇನ್ನೊಂದು ಇಟ್ ವಾಸ್ ಲುಕಿಂಗ್ ಸೋ ಗುಡ್ ಆನ್ ಮೀ, ದ ಗ್ರೀನ್ ಒನ್ ತೊಗೊಳ್ಳೋಣ ಅಂದ್ಕೊಂಡು ಐ ಡ್ರಾಪ್ಡ್. ಹೌ ಗೊತ್ತಾಯ್ತಲ್ವ, ಕಲೆಕ್ಷನ್ ಬರ್ತಾನೆ ಇರುತ್ತೆ, ನೆಕ್ಸ್ಟ್ ವೀಕ್ ಅಗೇನ್ ಬರುತ್ತೆ ಅಂತ ಹೇಳಿದ್ರು. ಹಂಗಾಗಿ ಓಕೆ ಅಂತ ನಾನು ಸುಮ್ಮನಾದೆ. ಆ್ಯಂಡ್ ಯಾ, ಟುಡೇ ಐ ಆಮ್ ಆಲ್ರೆಡಿ ವೇರಿಂಗ್ ದಿಸ್ ಡ್ರೆಸ್ ಆ್ಯಂಡ್ ಐ ಆಮ್ ಗ್ಲಾಮ್ ಅಪ್ ಆ್ಯಂಡ್ ರೆಡಿ. ನಾನು ಹಾಗೇನೆ ಸಮಥಿಂಗ್ ಇಫ್ ಐ ಗೆಟ್ ನ್ಯೂ ಕ್ಲಾತ್, ಸಮ್ ಪೀಪಲ್ ವಿಲ್ ವೆಯ್ಟ್ ಆ್ಯಂಡ್ ವೇರ್ ಫಾರ್ ದ ಸ್ಪೆಷಲ್ ಒಕೇಶನ್, ಆ ಥರ ಎಲ್ಲ. ಕೆಲವೊಂದು ನನಗೂ ಆ ಥರ ಇದೆ, ಬಟ್ ಇಮಿಡಿಯೇಟ್ ನಾನು ಹಾಕೊಂಡು ಬಿಡ್ತೀನಿ. ಐ ಹ್ಯಾವ್ ಫನ್, ಅಥವಾ ಏನಾದ್ರು ಇಷ್ಟ ಆದರೆ ಇಮಿಡಿಯೇಟ್ ತೊಗೊಬಿಡ್ತೀನಿ. ಸೊ ಆ ಥರ. ವೈ? ಬಿಕಾಸ್ ಬಾದ್ ಮೇ ಟೀ ಟಂಡ್ ಹೋತಾ ಹೇ ಅಂತಾರಲ್ಲ, ಆ ಥರ. ಸೊ ಆಮೇಲೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆಮೇಲೆ ಹಿಂಗೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಮೂಡ್ ಇರುತ್ತಾ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಇರ್ತೀವ ಇಲ್ವಾ ಅನ್ನೋದೇ ಗೊತ್ತಿಲ್ಲ ಅಲ್ಲ. ಸೊ ಹಾಗಾಗಿ ಲೈಫ್ ಇಸ್ ಸೋ ಅನ್ಪ್ರಿಡಿಕ್ಟಬಲ್. ಹಾಗಾಗಿ ಎಸ್ಟರ್ಡೇ ಆಲ್ಸೋ ಐ ವಾಸ್ ಲೈಕ್ ನೋ ಫಾರ್ ಶಾಪಿಂಗ್. ವೆನ್ ಐ ಸಾ ದ ಪೀಸಸ್ ಐ ವಾಸ್ ಲೈಕ್ ಐ ಆಮ್ ಇನ್ ಲವ್ ವಿತ್ ಇಟ್. ಆ್ಯಂಡ್ ಸ್ಪೆಷಲಿ ಯಾವಾಗಲೂ ಝಾರಾಕ್ಕೆ ಹೋದಾಗ ನಂಗೆ ಈ ಥರ ಕಲೆಕ್ಷನ್ನೇ ಸಿಗೋಲ್ಲ, ನನ್ನ ಸೈಜಸ್ಸೇ ಸಿಗೋಲ್ಲ. ಸೊ ಇಲ್ಲಿ ಸಿಕ್ತು, ವೈ ನಾಟ್ ಅಂದ್ಬಿಟ್ಟು ಐ ಜಸ್ಟ್ ಶಾಪ್ಡ್. ಆ್ಯಂಡ್ ಯಾ, ಐ ಆಮ್ ಆಲ್ರೆಡಿ ವೇರಿಂಗ್ ದಟ್ ಆ್ಯಂಡ್ ಐ ಆಮ್ ರೆಡಿ. ಇವತ್ತು ವಿ ಹ್ಯಾವ್ ಅ ಪ್ಲ್ಯಾನ್. ಆ್ಯಕ್ಚುಲಿ ಮಧ್ಯಾಹ್ನದಿಂದ ಪ್ಲ್ಯಾನ್ ಮಾಡಿ, ಆ್ಯಸ್ ಯೂಶುವಲ್ ಮಧ್ಯಾಹ್ನದಿಂದ ಪ್ಲ್ಯಾನ್ ಮಾಡಿ ನಾನು ಪ್ರೀತಮು ಇವಾಗ 5 o'clock ರೆಡಿ ಆಗಿದ್ದೀವಿ. ನಾವು ಅಂದ್ಕೊಂಡಿದ್ದು ಟ್ರಾಪಿಕಾನ ಏನೋ ಓಪನ್ ಆಗಿದೆ ಮಾರತಳ್ಳಿಲಿ. ಇಟ್ಸ್ ಲೈಕ್ ಸುಕ್ಕ ಹೇಗಿದೆ ನಾಗರಬಾವಿಲಿ, ಅದೇ ಥರ ಆ್ಯಂಬಿಯನ್ಸ್ ಇದೆ. ಐ ರಿಯಲಿ ವಾಂಟ್ ಟು ಗೋ ದೇರ್ ಅಂತ ಅಂದ್ಕೊಂಡ್ವಿ. ತುಂಬ ಫಾರ್ ಇದೆ ನಮ್ಮ ಮನೆಯಿಂದ. ಸೊ ಮಧ್ಯಾಹ್ನನೇ ಹೋಗೋಣ ಅಂತ. ಈಗ ಆಲ್ರೆಡಿ 5 ಆಯಿತು. ಗೊತ್ತಿಲ್ಲ ವಿಲ್ ಎಂಡ್ ಅಪ್ ಗೋಯಿಂಗ್ ದೇರ್ ಆರ್ ವೇರ್ ಅಂತ. ಬಟ್ ಜಯನಗರದಲ್ಲಿ ವಿ ಥಾಟ್ ಆಫ್ ಗೋಯಿಂಗ್ ಫಾರ್ ಜುಮ್ಕಾ ಅನ್ನೋ ಒಂದು ಸ್ಟೋರಲ್ಲಿ ಫುಲ್ ಇಯರಿಂಗ್ಸ್ ಇದೆಯಂತೆ. ಫುಲ್ ಸ್ಟೋರ್ ಫಿಲ್ಡ್ ವಿತ್ ಇಯರಿಂಗ್ಸ್. ಓ ಮೈ ಗಾಡ್, ನಾನು ಹೋಗಿಲ್ಲ ಅಂದರೆ ಹೆಂಗೆ? ಇಫ್ ಯು ನೋ ಅನುಷಾ, ಯು ನೋ ಐ ಹ್ಯಾವ್ ಸೋ ಮಚ್ ಲಾಟ್ಸ್ ಆಫ್ ಇಯರಿಂಗ್ ಕಲೆಕ್ಷನ್. ವೆಸ್ಟರ್ನ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು. ಆಲ್ರೆಡಿ ಐ ಹ್ಯಾವ್ 2 to 3 ಬಾಕ್ಸಸ್. ಐ ಲವ್ ವೇರಿಂಗ್ ಜುಮ್ಕಾಸ್, ಆರ್ಟಿಫಿಷಿಯಲ್ ಜುವೆಲ್ಲರಿ, ಲೈಕ್ ಆಕ್ಸಿಡೈಸ್ಡ್ ಜುವೆಲ್ಲರಿ ಮೋರ್ ದೆನ್ ರಿಯಲ್ ಗೋಲ್ಡ್ ಜುವೆಲ್ಲರಿ. ನಾನು ರಿಯಲ್ ಗೋಲ್ಡ್ ಹಾಕೊಳ್ಳೋದೇ ಇಲ್ಲ, ದಟ್ ಈಸ್ ಅ ಸಪ್ರೇಟ್ ಥಿಂಗ್. ಬಟ್ ಯಾ, ನಂಗೆ ಆ ಥರ ತುಂಬ ಇಷ್ಟ. ವೆನ್ ಐ ಸಾ ದ ಲೈಕ್ ಜುಮ್ಕಾ ಸ್ಟೋರ್ ಥಿಂಗ್ ರೀಲಲ್ಲೋ ಎಲ್ಲೋ ನಾನು ನೋಡಿದಾಗ ಐ ವಾಸ್ ಲೈಕ್ ಐ ವಾಂಟ್ ಟು ಗೋ ದೇರ್. ಅನುಷಾ ಮೆಂಟ್ ಟು ಗೋ ದೇರ್ ಅನ್ನೋ ಥರ. ಸೊ ಐ ಥಾಟ್ ಓಕೆ ಟುಡೇ ವಿಲ್ ಗೋ ದೇರ್ ಅಂತ. ಸೊ ಫಸ್ಟ್ ಜುಮ್ಕಾಗಂತೂ ಹೋಗ್ತಿದ್ದೀನಿ. ಆ್ಯಂಡ್ ಕೆಲವೊಂದು ನನಗೆ ಜುಮ್ಕಾಸು ಬೇಕು, ಇಯರಿಂಗ್ಸು ಬೇಕು. ತುಂಬ ದಿನ ಆಗಿದೆ ಸ್ಟ್ರೀಟ್ ಶಾಪಿಂಗಲ್ಲಿ ನಾನು ಶಾಪ್ ಮಾಡಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಾವು ಅಂದ್ಕೊಂಡಿದ್ದು ಫಸ್ಟ್ ವಿಲ್ ಗೋ ಫಾರ್ ಟ್ರಾಪಿಕಾ, ದೆನ್ ಹಾಗೆ ಬರ್ತಾ ವಿಲ್ ಹ್ಯಾವ್ ಸಮ್ ಡೆಸರ್ಟ್ ಇನ್ HSR ಆರ್ JP ನಗರ್, ಆಮೇಲೆ ವಿಲ್ ಗೋ ಫಾರ್ ಜುಮ್ಕಾ ಅಂತ. ಈಗ ಉಲ್ಟಾ ಆಗಿದೆ, ಬಿಕಾಸ್ ನಾವು ಮಧ್ಯಾಹ್ನ ಹೊರಡಲಿಲ್ಲ. ಇಟ್ಸ್ ಬೀನ್ ಈವ್ನಿಂಗ್ ಇವಾಗ. ಸೊ ಫಸ್ಟ್ ನಾವು ಜಯನಗರ ಜುಮ್ಕಾಗೆ ಹೋಗ್ತೀವಿ, ಆಮೇಲೆ ನೋಡೋಣ JP ನಗರಲ್ಲಿ ಎಲ್ಲರೂ ಹ್ಯಾಂಗ್ ಔಟ್ ಮಾಡ್ತೀವ ಅಥವಾ ವಿಲ್ ರೀಚ್ ಟ್ರಾಪಿಕಾ ಇನ್ ಮಾರತಳ್ಳಿ, ನೋಡೋಣ. ತುಂಬ ಫಾರ್ ಇರೋದ್ರಿಂದ ವಿ ಆರ್ ಥಿಂಕಿಂಗ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ 5 o'clock is peak hours ಅಲ್ಲ, traffic, all that. So adikene. And yeah, this is how I'm ready. I'm wearing the new bag which I received from Myntra. ಆಲ್ಡೋದು ಅದನ್ನು ನೋಡಿರ್ತೀರ, ಪರ್ಫೆಕ್ಟ್ ಮ್ಯಾಚ್ ಅನಿಸ್ತು ನನಗೆ. ಫುಲ್ ಕಂಪ್ಲೀಟ್ ಲುಕ್ ನೋಡ್ಬೇಕಂದ್ರೆ ಯು ಶುಡ್ ವಾಚ್ ಗೆಟ್ ರೆಡಿ ವಿತ್ ಮೀ ಶೋ ಯು ಆಲ್. ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್ ಆ್ಯಂಡ್ ದ ಮೇಕಪ್ ಲುಕ್ ಇಸ್ ಸೋ ಗುಡ್. ಗೆಟ್ ರೆಡಿ ವಿತ್ ಮೀ ಮಾಡ್ಬೇಕಾದ್ರೆ ಯಾವಾಗಲೂ ಕ್ಲಾತಿಂಗ್ದೇ ಆಗುತ್ತೆ, ಅಂದರೆ ಔಟ್ಫಿಟ್ ಗೆಟ್ ರೆಡಿ ವಿತ್ ಮೀ. ಸೊ ಮೇಕಪ್ದು ಮಾಡ್ಬೇಕು ಅನ್ಕೊತೀನಿ, ಬಟ್ ಇಟ್ ಇಸ್ ಸೋ ಸಿಂಪಲ್. ನಾನು ಇವಾಗ ನಿಮಗೆ ತೋರಿಸ್ತೀನಿ ವಾಟ್ ಆಲ್ ಸ್ಟೆಪ್ಸ್ ಐ ಡಿಡ್ ಅಂತ. ಇಟ್ಸ್ ಎಕ್ಸಾಕ್ಟ್ಲಿ ದ ಸೇಮ್. ಫಸ್ಟು ನಾನು ಈ ಮಾಯಿಶ್ಚರೈಸರ್ ಹಚ್ಕೊಂಡೆ, ಅದಾದಮೇಲೆ ಐ ವೆಂಟ್ ವಿತ್ ದಿಸ್ L'Oreal ಸಿರಮ್ ಆಲ್ ಓವರ್ ದ ಫೇಸ್.
ನೋ ಕನ್ಸೀಲರ್, ನೋ ಅಂಡರ್ ಐ ಕವರೇಜ್ ಆರ್ ಹೈಲೈಟಿಂಗ್ ಎಕ್ಸೆಟ್ರಾ ನಥಿಂಗ್. ಓನ್ಲಿ ಇದು ಒಂದೇ ಲೇಯರ್ ಇರೋದು. ಇದಾದಮೇಲೆ ಐ ವೆಂಟ್ ವಿತ್ ದಿಸ್ ಹುಡಾ ಬ್ಯೂಟಿ ಆ್ಯಂಡ್ ಪ್ಯಾಕ್ ಬ್ಲಷ್. ದೀಸ್ 2 blushes ಐ ಮಿಕ್ಸ್ಡ್ ದೀಸ್ 2 ಆ್ಯಂಡ್ ಅದನ್ನೇ ನೀವು ನೋಡ್ಬೋದು ಸಿ ಶೇಪಲ್ಲಿ ಬ್ಲೆಂಡ್ ಮಾಡಿದ್ದೀನಿ. ಐ ಶ್ಯಾಡೋ ತನಕ ತೊಗೊಂಡು ಹೋಗಿ ಇಲ್ಲಿ ತನಕ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಲಾಸ್ಟು ಆಲ್ವೇಸ್ ಐ ಸೆಟ್ ಮೈ ಮೇಕಪ್ ವಿತ್ ಮ್ಯಾಕ್ ಕಾಂಪ್ಯಾಕ್ಟ್. ಅಷ್ಟೇ ಇರೋದು ನನ್ನ ಫೇಸಲ್ಲಿ, ನಥಿಂಗ್ ಎಲ್ಸ್. ಆ್ಯಂಡ್ ನೋ ಐಲೈನರ್, ನೋ ಕಾಜಲ್, ನಥಿಂಗ್, ಓನ್ಲಿ ದ ಮಸ್ಕರಾ. ಆ್ಯಂಡ್ ಲಿಪ್ಸ್ಟಿಕ್ಗೆ ಐ ವೆಂಟ್ ವಿತ್ ಓನ್ಲಿ 1 ಲಿಪ್ಸ್ಟಿಕ್ ಟುಡೇ, ದಟ್ ಇಸ್ ಫೇಸಸ್ ಕೆನಡಾ ಶೇಡ್, ಗೊತ್ತಿಲ್ಲ, ಸಮಥಿಂಗ್ ವಿಚ್ ವಾಸ್ ಲೈಕ್ ನೂಡ್ ಬ್ರೌನ್ ಥರ. ನೋಡ್ಬೋದು ಇಲ್ಲಿ, ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಇಷ್ಟೇ ನನ್ನ ಫೇಸ್ ಮೇಕಪ್ ಇರೋದು. ಆ್ಯಂಡ್ ಅಫ್ಕೋರ್ಸ್ ಐಬ್ರೋಸ್ ಯಾವಾಗಲೂ ನಾನು ಟಿಕಿಟ್ ಮತ್ತು ಸ್ಟಿಕ್ಕಿಟಲ್ಲಿ ಮಾಡ್ತಾಯಿದ್ದೆ, ಬಟ್ ಇವತ್ತು ಸ್ವಲ್ಪ ಪ್ರಿಸೈಸ್ಡಾಗಿ ಡ್ರಾ ಮಾಡಿದೆ ಯೂಸಿಂಗ್ ಶೀ ಗ್ಲಾಮ್ ಐ ಪೆನ್ಸಿಲ್. ಆ್ಯಂಡ್ ನನ್ನ ಪರ್ಸ್ನಲ್ ಮೇಕಪ್ ಇಷ್ಟೇ, ನೋಡ್ಬೋದು ನೀವು, ಏನೂ ಇಲ್ಲ ಇದರಲ್ಲಿ. ಮ್ಯಾಕು 2 ಬ್ಲಷ್, ಇವಾಗ ಏನೇನು ತೋರಿಸ್ದೆ ಅದೇ ಇರೋದು. ಇದೇ ನನ್ನ ಪರ್ಸ್ನಲ್ ಮೇಕಪ್ ಕಿಟ್ಟು. ಆ್ಯಂಡ್ ನಾನು ಇಷ್ಟೇ ಮಾಡ್ಕೊಂಡಿರೋದು. ಸಿ ಹೌ ಬ್ಯೂಟಿಫುಲ್, ಹೌ ನೈಸ್ ಅಲ್ಲ. ಲೆಟ್ ಮೀ ಸ್ಪ್ರೇ ಬಿಟ್ ಸೆಟ್ಟಿಂಗ್ ಸ್ಪ್ರೇ. ನಾನು ಯೂಶಲಿ ಹಾಕಲ್ಲ, ಇವತ್ತು ಸ್ವಲ್ಪ ಹಾಕೋಣ ಅಂತ. ಸಿ ಅಷ್ಟೇ ಮಾಡಿರೋದು. ಹೌ ಮೈ ಫೇಸ್ ಈಸ್ ಲುಕಿಂಗ್. ಅದಕ್ಕೆ ನನಗೆ ಗೆಟ್ ರೆಡಿ ವಿತ್ ಮೀ ಮೇಕಪ್ ಅಥವಾ ವರ್ಷನ್ ಮಾಡೋದಕ್ಕೆ ಇಟ್ಸ್ ಬೋರಿಂಗ್. ಈಗ ತೋರಿಸಿದ್ನಲ್ಲ ಅಷ್ಟೇ, ಜಸ್ಟ್ ಅ ಲಾರಿಯಲ್ ಸಿರಮ್, ನಥಿಂಗ್ ಎಲ್ಸ್. ಆ್ಯಂಡ್ ಅದಾದಮೇಲೆ ಕಾಂಪ್ಯಾಕ್ಟ್ ಅಷ್ಟೇ. ಫೈನಲಿ ವಿ ಕೇಮ್ ಟು ಟ್ರಾಪಿಕಾ. ಫಸ್ಟ್ ಇಲ್ಲಿಗೆ ಬಂದ್ವಿ ಬಿಕಾಸ್ ಇಟ್ಸ್ ಟೂ ಫಾರ್ ಫ್ರಮ್ ಆರ್ ಹೋಮ್. ಜಯನಗರ ಎಲ್ಲ ಬೇಕಾದ್ರೆ ಹೋಗೋಣ ಅಂತ. ಎನಿಹೋ ಪ್ರೀತಮ್ ವಾಸ್ ಲೈಕ್ ಟೇಬಲ್ ರಿಸರ್ವ್ ಮಾಡಿದ್ದೀನಿ ಹೋಗೋಣ ಅಂತ. ನನಗಿತ್ತು 5-6 ಹಂಗೆ ಬರಬೇಕು, ಬಿಕಾಸ್ ಬಿಸಿಲಲ್ಲೂ ಅಂದರೆ ಬೆಳಕಿದ್ದಾಗಲೂ ಐ ವಾಂಟ್ ಸಿ ದ ಆ್ಯಂಬಿಯನ್ಸ್. ಆ್ಯಂಡ್ ಆಫ್ಟರ್ ಕತ್ಲಾದ್ಮೇಲೂ ನೋಡಬೇಕಂತ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಬಟ್ ನಾವು ರೀಚ್ ಆಗಿರೋದು 6:20ಗೆ. ನಾವು ಮನೆ ಹೊಟ್ಟಾಗಿ 5 ಅನಿಸುತ್ತೆ, 4:45, ಮೋರ್ ದ್ಯಾನ್ 1 hour ಆಗಿದೆ ರೀಚ್ ಆಗೋಷ್ಟರಲ್ಲಿ. ಬಟ್ ಇಟ್ಸ್ ಲುಕಿಂಗ್ ಗುಡ್. ಆಚೆಯಿಂದ ಅಂತೂ ಸಖತ್ತಾಗಿ ಕಾಣ್ತಿದೆ. ಲೆಟ್ಸ್ ಗೋಯಿಂಗ್. ಈ 2 ಕಡೆನೂ ಸಮ್ ಕ್ಯೂಟ್ ಸ್ಟಾಲ್ಸ್ ಕೂಡ ಇದೆ, 2 side. I have already booked the table. As I enter, I was like, wow, anta. Let me show you all. Oh, it's beautiful. I'm loving it. ಒಳಗಡೆ ಎಂಟರ್ ಆಗ್ತಿದ್ದಂಗೆ ವಿ ಆರ್ ನಾಟ್ ಇನ್ ಇಂಡಿಯಾ ಅನ್ಸುತ್ತೆ. ಅಂದರೆ ಸಮಥಿಂಗ್ ಔಟರ್ ಥರ. ಇಟ್ಸ್ ಫೀಲ್ಸ್ ಲೈಕ್ ಬಾಲಿ ಆ್ಯಕ್ಚುಲಿ ಇದೆಲ್ಲ. ವಾವ್, ಬ್ಯೂಟಿಫುಲ್. ಕಂಪ್ಲೀಟ್ಲಿ 1 hour ಬಂದಿದ್ದು ವರ್ತ್ ಇಟ್ ಇದೆ. ನನಗೆ ಪ್ರೀತಮ್ಗೆ ಇಬ್ಬರಿಗೂ ಆ್ಯಂಬಿಯನ್ಸ್ ಅಂತ ತುಂಬ ಇಷ್ಟ ಆಯಿತು. ಆಲ್ ದಿಸ್ ಇಟ್ಸ್ ಲೈಕ್ ಅ ನೆಸ್ಟ್, ನೈಸ್. ಸುಕ್ಕ ಥರ ಇಲ್ಲ, ಸುಕ್ಕಾಗಿಂತ ಒಂಚೂರು ಫುಲ್ ಚೇಂಜಸ್ ಇದೆ. ವಾವ್, ಇನ್ನೂ ಚೆನ್ನಾಗಿದೆ ಸುಕ್ಕಾಗಿಂತ ನಂಗೆ ಅನಿಸಿದ್ದು. ವಾವ್, 2 floors ಥರ ಇಲ್ಲಿ ಎಲ್ಲ. ಸೊ ಇದು ಮೇಲ್ಗಡೆಯಿಂದ ವೀವ್. This is my seating. So good, and my view. It feels like a perfect dinner date. I have ordered this Namma chicken kebab. ನೀನೇನು ಆರ್ಡರ್ ಮಾಡಿದ್ಯಾ? ನಮ್ಮ ಚಿಕನ್ ಕಬಾಬ್ ಅಲ್ಲ, ನಮ್ಮ ಚಿಕನ್ ಪಕೋಡ. coriander chicken skewers. This is coriander chicken skewers. Whatever this is, sex on the beach drink. Yeah. Obviously we'll do taste test. ಫಸ್ಟ್ಲಿ ಸ್ಪೈಸಿ ಆಗಿದೆ, ತುಂಬ ಪರ್ಫೆಕ್ಟ್ ಆಗಿದೆ. ಟೇಸ್ಟ್ ದಿಸ್ ಒನ್. ಇದಂತೂ ನನಗೆ ಪ್ರೆಸೆಂಟೇಷನ್ ಚೆನ್ನಾಗಿದೆ ಅನಿಸ್ತಿದ್ದು.
ಇಸ್ ಟಿಕ್ಕಾ ಗ್ರೀನ್ ಚಿಲ್ಲಿ. ಪ್ರೆಸೆಂಟೇಷನ್ ಚೆನ್ನಾಗಿದೆ, ನೈಸ್, ಟೇಸ್ಟ್ ಚೆನ್ನಾಗಿದೆ. ಓಕೆ, ಇದು ಪಕೋಡ ಏನು ಕಾನ್ಸೆಪ್ಟ್ ಇದೆ, ನಾರ್ಮಲ್ ಕಬಾಬ್ ಥರ ಇದೆ. ಅಂದರೆ ಈರುಳ್ಳಿ ಕರಿಬೇವು ಎಲ್ಲ ಹಾಕಿದ್ದಾರೆ ಅಂದರೆ ಸ್ವಲ್ಪ ಪಕೋಡ ಥರ ಅಂತ. ಬಟ್ ಇಟ್ಸ್ ಆ್ಯಕ್ಚುಲಿ ಕಬಾಬ್. ಇದು ಅಷ್ಟೇ, ದಿಸ್ ಇಸ್ ಆ್ಯಕ್ಚುಲಿ ಚಿಕನ್ ಟಿಕ್ಕಾ. ಪ್ರೆಸೆಂಟೇಷನ್ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಈಸ್ ನೈಸ್. ಐ ಹ್ಯಾವ್ ಆರ್ಡರ್ಡ್ ದಿಸ್ ಕೋಕೋನಟ್ ಪ್ರಾನ್ಸ್ ಮ್ಯಾಂಗೋ ಸಾಲ್ಸಾ. ಐ ಥಿಂಕ್ ಗೊತ್ತಿಲ್ಲ ಹೆಂಗೆ ಮ್ಯಾಂಗೋ ಜ್ಯೂಸ್ ಇದೆಯಾ ಅಥವಾ ಏನು ಇದು, ಐ ಡೋಂಟ್ ನೋ. ಐ ವಾಂಟ್ ಟು ಟ್ರೈ. ಸೊ ಚೆನ್ನಾಗಿದೆ ಅಂತಲೂ ಹೇಳಿದ್ರು, ಅದಕ್ಕೆ ವಿ ಗಾಟ್ ದಿಸ್. ಯಾ, ಲೆಟ್ಸ್ ಟ್ರೈ ಟುಗೆದರ್. ಟೆಸ್ಟ್ ವಿಲ್ ಬಿ ಆಬ್ವಿಯಸ್ಲಿ ಡನ್ ಅಲ್ವಾ, ಅದಕ್ಕೆ. ನಾನು ಹೇಳ್ದಂಗೆ ಮ್ಯಾಂಗೋ, ಇದು ಮ್ಯಾಂಗೋ ಜ್ಯೂಸ್ ಇರೋದು, ಮ್ಯಾಂಗೋ ಪಲ್ಪಿ ಥರ ಸ್ಪೈಸಿ ಇದೆ, ಮ್ಯಾಂಗೋ ಇದೆ. ಡಿಫ್ರೆಂಟ್ ಮ್ಯಾಂಗೋ ಜ್ಯೂಸ್ ಅಥವಾ ಮ್ಯಾಂಗೋನ ಹಾಕ್ಬಿಟ್ಟು ಪ್ರಾನ್ಸ್ ಹಾಕಿರೋದೆಲ್ಲೂ ನೋಡಿಲ್ಲ ನಾನು. ಲೆಟ್ ಮಿ ಹ್ಯಾವ್ ಡಿಪ್ ಮಾಡ್ಬಿಟ್ಟು ಇನ್ನೊಂದ್ಸರಿ ತಿನ್ನೋಣ. ನಾಟ್ ಬ್ಯಾಡ್, ನೈಸ್, ಡಿಫ್ರೆಂಟ್ ಆಗಿದೆ, ನೈಸ್. ಸ್ವೀಟ್ ಇಲ್ಲ, ಇದು ಸ್ವಲ್ಪ ಸ್ವೀಟ್ ಅಂತಲೂ ಅನಿಸುತ್ತೆ, ಸ್ವಲ್ಪ ಖಾರ ಅಂತಲೂ ಅನಿಸುತ್ತೆ, ಹುಳಿ ಅಂತೂ ಇಲ್ಲ. ಪ್ರಾನ್ಸು ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಮಾಡಿದ್ದಾರೆ ಪ್ರಾನ್ಸ್ನ. ಸಾಕು. ನಾವು ಮೇಯ್ನ್ ಕೋರ್ಸ್ ತಿಂದೆ, ಬಿಕಾಸ್ ಇನ್ನೂ 7:30 ಅಷ್ಟು ಬೇಗ ತಿನ್ನೋಕ್ಕೂ ಆಗೋಲ್ಲ ಅಂತ. ವಿ ಕ್ಯಾನ್ ರೀಚ್ ಬೈ ಟೈಮ್. ಈಟ್ ಫಸ್ಟಲ್ಲಿ ಶಾವ್ಗೆ ಇಡ್ಲಿ ಎಲ್ಲ ತಿನ್ನೋಣ ಜಯನಗರಲ್ಲಿ ಅಂದ್ಕೊಂಡ್ವಿ. ತಿಂದ್ಬಿಟ್ಟು ಅದಾದಮೇಲೆ ಡೆಸರ್ಟ್ ತಿನ್ನೋಣ. ಒಂದು ಪ್ಲೇಸ್ ನೋಡಿದ್ವಲ್ಲ, ಹೇಳಿದ್ನಲ್ಲ ನಾನು, ಅದೆಲ್ಲ ಮುಗಿಸೋಣ ಅಂದ್ಕೊಂಡ್ವಿ. ಬಟ್ ಟ್ರಾಫಿಕ್, ಓ ಮೈ ಗಾಡ್, ಇಟ್ ವಾಸ್ ಸೋ ಬ್ಯಾಡ್. ನಾವು ಈಟ್ ಫಸ್ಟ್ಗೆ 9 o'clock ಒಳಗಡೆ ರೀಚ್ ಆಗಬೇಕು, ಬಿಕಾಸ್ ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಆಗಲಿಲ್ಲ, ಎಕ್ಸಾಕ್ಟ್ 9 ಇವಾಗ. ಸೊ ಅಲ್ಲಿ ಹೋಗಿ ಈಟ್ ಫಸ್ಟಲ್ಲಿ ಇಲ್ಲ, ಚಾನ್ಸ್ ತೊಗೊಳೋದು ಬೇಡ ಅಂತ ಇಲ್ಲೇ ಅಂದರೆ ಪ್ರೀತಮ್ ಈಸ್ ಹ್ಯಾವಿಂಗ್ ದೋಸಾ. ಎನಿಹೋ ಐ ಆಮ್ ಫುಲ್, ಐ ವಿಲ್ ನಾಟ್ ಹ್ಯಾವ್ ಎನಿಥಿಂಗ್ ಬಿಕಾಸ್ ಐಮ್ ಗೋನಾ ಹ್ಯಾವ್ ಡೆಸರ್ಟ್ ಇನ್ JP Nagar ಆ್ಯಂಡ್ ಲಿಬಾನ್. ಯಾವುದೋ ಒಂದು ಪ್ಲೇಸು, ಐ ಜಸ್ಟ್ ಚೆಕ್ ಆ್ಯಂಡ್ ಟೆಲ್ ಯು ಗೈಸ್. ಸೊ ಅಲ್ಲಿ ಹೋಗಿ ಐ ವಾಂಟ್ ಟು ಹ್ಯಾವ್ ಡೆಸರ್ಟ್, ಲೈಕ್ ಫುಲ್ ಬೌಲ್ ಇರುತ್ತೆ. ಸೊ ಹಂಗಾಗಿ ಅದನ್ನೇ ಫುಲ್ ಫಿಲ್ಲಿಂಗ್ ಆಗಿ ತಿನ್ನೋಣ ಅಂತ. ಇಟ್ಸ್ ಕಾಲ್ಡ್ ಆಸ್ ದಿ ಲೆಬನ್, JP Nagar. ಸೊ HSRಲ್ಲೂ ಇದೆ, ಇನ್ನೂ ಬೇರೆ ಬೇರೆ ಕಡೆನೂ ಇದೆ ದಿ ಲೆಬನ್ನು. ಸೊ ಐಮ್ ಗೋನಾ ಹ್ಯಾವ್ ದಿಸ್ ಫುಲ್ ಫಿಲ್ಲಿಂಗ್ ಡೆಸರ್ಟ್ ಹಂಗೆ ಅಂದ್ಕೊಂಡಿದ್ದೀನಿ. ಫುಲ್ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀನಿ, ಹೆಂಗೆ ಟರ್ನ್ ಔಟ್ ಆಗುತ್ತೆ, ಹೆಂಗಿರುತ್ತೆ ಗೊತ್ತಿಲ್ಲ. ಕೇಮ್ ಟು ದಿ ಲೆಬನ್ JP Nagar. ಲೆಟ್ಸ್ ಗೋ. ವೆನ್ಎವರ್ ನನ್ನ ಡೆಸರ್ಟ್ ಏನೇ ತೊಗೊಂಡ್ರಲ್ಲಿ ಶರದಿಗೆ ವಿಡಿಯೋ ಕಾಲ್. ಬಟ್ by seeing this only I'm tempting like anything. Beautiful, beautiful, beautiful. I can't wait to dig in. Let's do taste test. Oh my god, it's beautiful. The placement, everything is like so good, tempting. First we the biscoff even taste ಮಾಡ್ತೀನಿ. Oh my god, I want to show you guys. ಕಾಣಿಸ್ತಲ್ಲ. ಚಿಕ್ಕಿ ಬಾಯ್ ಇದೆ, ಇದನ್ನು ತಿಂತೀನಿ, ಚಾಕ್ಲೇಟು. ಯಾವಾಗ ಬರ್ತೀರಾ ಚಿಕ್ಕಿ, ಯಾವಾಗ ಬರ್ತೀರಾ? ಐ ಫೆಲ್ಟ್ ಓಕೆ. ನೋಡೋದಕ್ಕೆ ತುಂಬ ಟೆಂಪ್ಟಿಂಗ್ ಆಗಿದೆ. ಪ್ರೆಸೆಂಟೇಷನ್ ಇಸ್ ಸೋ ಗುಡ್, ಬಟ್ ಇಟ್ಸ್ ಲೈಕ್ ಓಕೆ. ಸಿನಮನ್ನು ಯಾವುದೋ ಒಂದು ಫ್ಲೇವರ್ ಜಾಸ್ತಿ ಅನಿಸುತ್ತೆ, ಅದಕ್ಕೆ ಅನ್ಬೋದು. ಎಸ್, ಒನ್ ಫ್ಲೇವರ್ ಮಾತ್ರ ಸಿನಮನ್, ಇನ್ನೆರಡು ಇಟ್ಸ್ ಫೈನ್. ಪಿಸ್ತಾ ಮತ್ತು ಚಾಕ್ಲೇಟು ಮತ್ತು ಬಿಸ್ಕಾಫ್ ತೊಗೊಂಡಿದ್ದು ನಾನು. ಸೊ ಇವಾಗ ನಾನು ಪಾರ್ಸೆಲ್ ತೊಗೊತಿದ್ದೀನಿ. ವೈ? ಬಿಕಾಸ್ ಇಟ್ಸ್ ಹ್ಯೂಜ್. ನನಗೆ ಇವಾಗ ರೈಟ್ ನೌ ವಿ ಆರ್ ಫುಲ್, ವಿ ಕಾಂಟ್
ಕಂಪ್ಲೀಟ್ಲಿ ಹ್ಯಾವ್ ಇಟ್. ಪ್ರೀತಮ್ಗೆ ಚೆನ್ನಾಗಿದೆ ಅನಿಸ್ತು, ನನಗೆ ಫೆಲ್ಟ್ ಓಕೆ ಡನ್ ಫಾರ್ ದ ಡೇ. ವಿಲ್ ಗೋ ಫಾರ್ ದ ಹೋಮ್. ಇಟ್ಸ್ 10 hour ಬೆಡ್ ಟೈಮ್. ಟುಮಾರೋ ಐ ಸಿ ಯು ಆಲ್. ತಿನ್ಕೊಂಡು ಚೂರು ಮುಂದೆ ಬಂದ್ವಿ, ಗುಡಿ ನೋಡಿದ್ವಿ, ಅದಕ್ಕೆ ಸ್ಟಾಪ್ ಕೊಟ್ಟಿದ್ದೀವಿ. ಲೆಟ್ಸ್ ಗೆಟ್ ಇನ್ ಸಮಥಿಂಗ್ ಲೈಕ್ ಮಿನಿಸೋ ಅನಿಸುತ್ತೆ. ಸಖತ್ ಕ್ಯೂಟ್ ಇದೆ. Beautiful these bags are. See, should I get this one or what? Definitely I was not expecting this shopping, like no, but see, again I did it. So once ಮನೆಗೆ ಹೋದ್ಮೇಲೆ or else tomorrow I'll show you all ಗುಡಿ ಏನೆಲ್ಲ ತೊಗೊಂಡೆ ಅಂತ. ಬೇರೆ ಕಡೆನೂ ಬ್ರಾಂಚಸ್ ಇದೆ, ಇದೇ ಚಿಕ್ಕದಂತೆ, ಬೇರೆ ಕಡೆ ಇನ್ನೂ ಬ್ರಾಂಚಸ್ ಇದೆ, ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ ಅಂದರು. I liked so many things, but I controlled myself and I got some. You guys, good morning. This is the next day and it's been 11:30 ivaga and I'm going for a body spa, massage, whatever. I badly need this since from so many months ಇಂದ ನಾನು ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿಲ್ಲ. ಯೂಶ್ವಲಿ ಹೋಗ್ತಾ ಇರ್ತೀನಿ ನಾನು, ಆ್ಯಂಡ್ ದಿಸ್ ಟೈಮ್ ಐ ಟುಕ್ ಅ ಲಾಂಗ್ ಬ್ರೇಕ್ ಆ್ಯಂಡ್ ಈಗ 2-3 ಡೇಸಿಂದ ನಾನು ಅಷ್ಟೇ ಹೋಗ್ಬೇಕು ಅಂದ್ಕೊಂಡು ಓಕೆ ಐ ಥಾಟ್ ಓಕೆ ವೆಡ್ನೆಸ್ಡೇ ವಿಲ್ ಗೋ ಅಂತ. ಸೊ ಟುಡೇ ಇಸ್ ವೆಡ್ನೆಸ್ಡೇ ಆ್ಯಂಡ್ ಏನೂ ಕೆಲಸ ಇಲ್ಲ ಇವತ್ತು ನನಗೆ. ಸೊ ಫ್ರೀ ಇದ್ದೀನಿ, ಆರಾಮಾಗಿ ಹೋಗಿ 1 hour ಲೈಕ್ ಹೆಡ್ ಟು ಟೋ ಟಿಶ್ಯೂ ಬಾಡಿ ಮಸಾಜ್ ತೊಗೊಂಡು ಬರೋಣ ಅಂತ. ನಾನು ಈ ಮುಂಚೆ ಅಥವಾ ಫಸ್ಟ್ ಟೈಮ್ ಒಂದು ಬಾಡಿ ಸ್ಪಾ ಎಕ್ಸ್ಪೀರಿಯನ್ಸ್ ಅದೆಲ್ಲ ನಾನು ಮಾಡಿದ್ದು ಹೇರ್ಪೋರ್ಟ್ ಸಲೂನ್, ಮಂತ್ರಿ ಅಪಾರ್ಟ್ಮೆಂಟ್ ಆಪೋಸಿಟ್ ಇದೆ ಚಂದ್ಸಂದ್ರ ರೋಡಲ್ಲಿ. ಸೊ ಅಲ್ಲಿಗೆ ಹೋಗ್ತಿರೋದು, ಪ್ರತಿ ಸರಿ ಅಲ್ಲಿಗೆ ಹೋಗೋದು ನಾನು. ಲೆಟ್ಸ್ ಗೋ. ಟುಡೇ ಇಸ್ ಲೈಕ್ ಅ ರಿಲ್ಯಾಕ್ಸೇಷನ್ ಡೇ. ಹೋಗಿ 1 hour ಆರಾಮಾಗಿ ಬಾಡಿ ಸ್ಪಾ ಮಸಾಜ್ ಮಾಡಿಸ್ಕೊಂಡು ಬಂದು ಅಲ್ಲಿ ಟೇಕ್ ಶಾರ್, ಅಲ್ಲಿ ಸ್ಟೀಮ್ ತೊಗೊಂಡು ಬಂದುಬಿಡ್ತೀನಿ. ನಮ್ಮ ಮನೆ ತುಂಬ ವಾಕಬಲ್ ಡಿಸ್ಟೆನ್ಸು, ಸೊ ಹಾಗಾಗಿ ನಾನು ಅಲ್ಲೇನು ಶಾರ್ ತೊಗೊಳಕ್ಕೆ ಹೋಗಲ್ಲ. ಸೊ ಜಸ್ಟ್ ಸ್ಟೀಮ್ ತೊಗೊಂಡು ಬಾಡಿ ಮಸಾಜ್ ಆದಮೇಲೆ ದೆಲ್ ಗಿವ್ ದ ಸ್ಟೀಮ್ ಆ್ಯಂಡ್ ದೆನ್ ಯು ಕ್ಯಾನ್ ಟೇಕ್ ದ ಶಾರ್. ಸೊ ಎಲ್ಲ ಕನ್ವೀನಿಯೆಂಟ್ ಇದೆ ಅಲ್ಲಿ, ಬಟ್ ನಾನು ಸ್ಟೀಮ್ ತೊಗೊತೀನಿ. ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ಹೋಮ್ ಆ್ಯಂಡ್ ಐ ವಿಲ್ ಟೇಕ್ ದ ಶಾರ್. ಬಿಕಾಸ್ ಹರಿ ಬರೀಲ್ ಬೇಡ, ಆರಾಮ್ಸೆ ನಮ್ಮ ಶಾರಿಂಗ್ ಜೆಲ್ಲು ಅಥವಾ ಸೋಪ್ ಆಗಿರ್ಬೋದು, ಹೇರ್ದು ಶಾಂಪೂ ಆಗಿರ್ಬೋದು, ನಮ್ಮದು ಯೂಸ್ ಮಾಡ್ಕೊಂಡು ಆರಾಮಾಗಿ ಲೆಟ್ ಮಿ ಟೇಕ್ ಶಾರ್ ಅಂತ. Yay, I'm super duper fresh. Done with the spa. Oh my god, it was so good, so relaxing. I highly recommend Hairport Saloon. It's been evening, nearly 4:45 and I'm loving the vibe. Super fresh, relaxed. I cleaned all the bathrooms. Oh my god, my strength was so low. ಸ್ಪಾ ಮುಗಿಸ್ಕೊಂಡು ಬಂದು ಲೈಕ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಶಾರ್ ತೊಗೊಂಡು ಆಮೇಲೆ ಊಟ ಮಾಡೋಣ ಅಂದ್ಕೊಂಡಿದ್ದು. ಬಟ್ ನನ್ನ ಕೈಲ ಅಂದರೆ ನಾನು ಆಗಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಫಸ್ಟ್ ಐ ಹ್ಯಾಡ್ ಲಂಚ್, ದೆನ್ ಐ ಕ್ಲೀನ್ ಬೋತ್ ದ ಬಾತ್ರೂಮ್ಸ್ ಆ್ಯಂಡ್ ಐ ಟುಕ್ ದ ಶಾರ್. ಆ್ಯಂಡ್ ಈಗ ಐ ಆಮ್ ಎಕ್ಸೈಟೆಡ್, ಯಾಕಂದರೆ ತೀರಾ ಬ್ಯೂಟಿದು ಪಾರ್ಸಲ್ ಬರುತ್ತೆ. ಸೊ ನಾನು ಹೇಳಿದೆ ಅನಿಸುತ್ತೆ ಇದೇ ವ್ಲಾಗಲ್ಲಿ. ಓ ಮೈ ಗಾಡ್, ಐ ಆರ್ಡರ್ಡ್ ಸಮಥಿಂಗ್ ಫಾರ್ ಲೈಕ್ 12,000 ಸಮಥಿಂಗ್ ಲೈಕ್ ದ್ಯಾಟ್. ಸೋ ಮೆನಿ ಸ್ಟಫ್ ಪರ್ಸ್ನಲ್ಗೆ ತುಂಬ ಆರ್ಡರ್ ಮಾಡಿದ್ದೀನಿ, ಎಲ್ಲ ಸ್ವಲ್ಪ ಲಕ್ಸುರಿ ಲಕ್ಸ್ ಪ್ರಾಡಕ್ಟ್ಸು. ಎವರಿ ಬಾಯ್ ವಿಲ್ ಕಮ್ ಆ್ಯಂಡ್ ಡೆಲಿವರ್ ದ ಪ್ರಾಡಕ್ಟ್ಸ್. ಆ್ಯಂಡ್ ಒಬ್ವಿಯಸ್ಲಿ ನಾನು ಈ ಮಂತ್ ಯಾವುದು ಶಾಪಿಂಗ್ ಎಲ್ಲ ಐಡಿಯಾನೇ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ ಹಾಲ್ ವಿಡಿಯೋ ಅಂತೂ ಮಾಡ್ತೀನಿ ಅನ್ನೋದೇ ಇರಲಿಲ್ಲ. ಬಟ್
ಬ್ಯಾಕ್ ಟು ಬ್ಯಾಕ್ ತುಂಬ ಶಾಪಿಂಗ್ ಆಗಿದೆ. ಜನವರಿ ಈಸ್ ಲೈಕ್ ಮೈ ಮಂತ್ ಅನ್ನೋ ಥರ ಆಗಿದೆ. ಐಮ್ ಫೀಲಿಂಗ್ ಲೈಕ್ ಮೈ ಬರ್ತ್ಡೇ ಮಂತ್. ನನ್ನ ಬರ್ತ್ಡೇ ಮಂತಲ್ಲೇ ಇಷ್ಟು ಸ್ಪೆಷಲ್ ಫೀಲ್ ಮಾಡಿಲ್ಲ. ಪ್ರೀತಮ್ ಆಗಿರ್ಬೋದು, ನಾನಾಗಿರ್ಬೋದು, ಐಮ್ ಪ್ಯಾಂಪರಿಂಗ್ ಮೈ ಸೆಲ್ಫ್ ಬ್ಯಾಕ್ ಟು ಬ್ಯಾಕ್. ಐಮ್ ಗೆಟ್ಟಿಂಗ್ ಅಚಾನಕ್ಕಾಗಿ ತುಂಬ ಶಾಪಿಂಗ್ ಮಾಡ್ತಾ ಇದ್ದೀನಿ. ಸೊ ಎಸ್, ಆ್ಯಂಡ್ ಅಗೇನ್ ಈವ್ನಿಂಗ್ ಬ್ಲೌಸ್ ಕಲೆಕ್ಟ್ ಮಾಡೋಕ್ಕೆ ಸಮತ್ವ ಬೊಟಿಕ್ಗೆ ಹೋಗಬೇಕು. ದ ಬ್ಲೌಸ್ ಈಸ್ ರೆಡಿ. ನನ್ನ ಸಾರಿದು. ಸೊ ಲಾಸ್ಟ್ ಸಂಕ್ರಾಂತಿ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಅದು ಸ್ಯಾಟಿನ್ ರೆಡ್ ಸಾರಿ ತೊಗೊಂಡಲ್ಲ, ಅದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದೆ. ಆ್ಯಂಡ್ ದಿಸ್ ವೀಕೆಂಡ್ ವಿ ಗೋನ ಟ್ರಾವೆಲ್. ಮೋಸ್ಟ್ ಪ್ರಾಬಬ್ಲಿ ಎಸ್, ನಾವು ಟ್ರಾವೆಲ್ ಮಾಡ್ತೀವಿ ಅನಿಸುತ್ತೆ. ಆಬ್ವಿಯಸ್ಲಿ ಅದನ್ನು ನಾನು ಡಿಫ್ರೆಂಟ್ ವ್ಲಾಗ್, ಇಫ್ ವಿ ಟ್ರಾವೆಲ್ ಆಬ್ವಿಯಸ್ಲಿ ವ್ಲಾಗ್ ಮಾಡ್ತೀನಿ, ನ್ಯೂ ವ್ಲಾಗ್. ಆ್ಯಂಡ್ ಇವಾಗ ಪಾರ್ಸಲ್ ಬಂದರೂ ಕೂಡ ಹಾಲ್ ವಿಡಿಯೋದಲ್ಲಿ ಯು ಕ್ಯಾನ್ ಸಿ ವಾಟ್ ಆಲ್ ಐ ಪರ್ಚೇಸ್ಡ್, ವಾಟ್ ಆಲ್ ಐ ಗಾಟ್ ಅಂತ. ಐ ಥಿಂಕ್ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಐ ಆಮ್ ಗೋನ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಗಿವ್ ಅ big thumbs up, like the video, share the video and subscribe to my channel. Until we meet next time, love you guys, miss you, take care, bye.